ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತವಾದ ಮೊಹರಂ ಶರಬತ್ ಹಂಚುವ ಮೂಲಕ ಸಾರಿದ ಸೌಹಾರ್ದದ ಸಂದೇಶ. ಮಾನ್ವಿ ಪಟ್ಟಣದ ಕಾಡಿಗುಡ್ಡ ಸರ್ಕಲ್ ಬಳಿ ಅಂಜುಮನ್ ಕಮಿಟಿ ಮಾನ್ವಿ ವತಿಯಿಂದ ಅಧ್ಯಕ್ಷರಾದ ಸೈಯದ್ ಆರಿಫ್ ಖಾದ್ರಿ ಸಾಹೇಬ್ ಅವರ ನೇತೃತ್ವದಲ್ಲಿ ಕಳೆದ ವರ್ಷಗಳಿಂದ ಮೊಹರಂ ಹಬ್ಬದ ಪ್ರಯುಕ್ತ ಸರ್ವಧರ್ಮದ ಜನರಿಗೆ ಶರಬತ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಧರ್ಮಗಳ ಆಚರಣೆಗಳು ಬೇರೆಯಾಗಿದ್ರೂ ಮನುಷ್ಯತ್ವ ಮತ್ತು ಸೌಹಾರ್ದತೆಯೇ ಎಲ್ಲಕ್ಕಿಂತ ದೊಡ್ಡದು ಎಂಬುದಕ್ಕೆ ಮಾನ್ವಿ ತಾಲೂಕು ಸಾಕ್ಷಿಯಾಗಿದೆ. ಮೊಹರಂ ಹಬ್ಬದ ಈ ವಿಶೇಷ ದಿನದಂದು ಶರಬತ್ ವಿತರಿಸುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸಾರಿದರು. ಅಂಜುಮನ್ ಕಮಿಟಿ ಮಾನ್ವಿ ವತಿಯಿಂದ ಅಧ್ಯಕ್ಷರಾದ ಸೈಯದ್ ಆರಿಫ್ ಖಾದ್ರಿ ಸಾಹೇಬ ಮಾತನಾಡಿ, ಕರ್ಬಲಾದ ಮೈದಾನದಲ್ಲಿ ಸತ್ಯ ಮತ್ತು ನ್ಯಾಯಕ್ಕಾಗಿ ಇಮಾಮ್ ಹುಸೇನ್ ಮತ್ತು ಅವರ ಕುಟುಂಬದವರು ನೀಡಿದ ತ್ಯಾಗವನ್ನು ಸ್ಮರಿಸುತ್ತಾ ಶರಬತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮೊಹರಂ ಅಂದರೆ ಕೇವಲ ಮುಸ್ಲಿಂ ಬಾಂಧವರ ಹಬ್ಬವಲ್ಲ, ಇದು ತ್ಯಾಗ ಮತ್ತು ಬಾಂಧವ್ಯದ ಹಬ್ಬ. ಇಂದು ಶರಬತ್ ಹಂಚುವ ಮೂಲಕ ನಾವು ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡಲು ಬಯಸಿದ್ದೇವೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಯುವಕರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ MD ಗೌಸ್ NKS TV4 ಮಾನ್ವಿ. ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಕೋಟಿ ಕೋಟಿ ದರುದು ಸಲಾಂಗಳು ನಮ್ಮೆಲ್ಲರ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ. ಇಂದಿನ ಯೌಮಿ ಆಶುರಾ ದಿನ ಗೌಸ್ ಖ್ವಾಜಾ ಅಂಜುಮನ್ ಕಮಿಟಿ ವತಿಯಿಂದ ವಾಲ್ಮೀಕಿ ವೃತ್ತದಲ್ಲಿ ಪಾಷಾ ಸೌಕರ್ ಕಾಂಪ್ಲೆಕ್ಸ್ ಎದುರುಗಡೆ ಪ್ರತಿ ವರ್ಷದಂತೆ ಈ ವರ್ಷ 13ನೇ ವರ್ಷವಾಯಿತು. ಇದು ನಾವು ಶರ್ಬತ್ ಹಂಚುವ ಕಾರ್ಯಕ್ರಮ ಅಂಜುಮನ್ ಕಮಿಟಿ ವತಿಯಿಂದ ಈ ವಾಲ್ಮೀಕಿ ಸರ್ಕಲ್ ನಲ್ಲಿ ನಾವು ನೆರವೇರಿಸಿದ್ದೀವಿ. ಇಂದಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಮ್ಮ ಆತ್ಮ ಹಿರಿಯರಾದ ಮೌಲ್ವಿ ಸೈಯದ್ ಹುಸೇನ್ ಬಾಷಾ ಸಾಹೇಬ್ರೆ ಹಾಗೂ ಮೀರ್ ಸೈಯದ್ ರೆಹಮತ್ ಅಲಿ AK ಜಾಗೀರ್ದಾರ್ ಸಾಹೇಬ್ರೆ, ಖಲೀಲುಲ್ಲಾ ಖಾದ್ರಿ ಖಾಜಿ ಸಾಹೇಬ್ರೆ ಹಾಗೂ ಶಾ ಗೌಸ್ ಸಾಹೇಬ್ರೆ और आगे ನಮ್ಮ महबूब अली मास्टर साहब AK, ಅದೇ ರೀತಿಯಾಗಿ AJ ಸರ್ PLD ಬ್ಯಾಂಕ್ ಚೇರ್ಮನ್ ಸಾಹೇಬ್ರೆ, ಅದೇ ರೀತಿಯಾಗಿ ರಹಮತ್ ಸಾಹಬ್ ಕಾಂಗ್ರೆಸ್ ಮುಖಂಡರೇ, ಅರ್ಷದ್ ಸಾಹೇಬ್ರೆ ಹಾಗೂ ಇನ್ನಿತರ ಮಾಜಿ ಪೂರಸಭೆ ಅಧ್ಯಕ್ಷರಾದಂತ ಜಿಲಾನಿ ಕುರೇಶಿ ಸಾಹೇಬ್ರೆ ಹಾಗೂ ಮಾಜಿ ಪೂರಸಭೆ ಸದಸ್ಯರಾದ HM ಬಾಷಾ ಸಾಹೇಬ್ರೆ ಹಾಗೂ ಇಲ್ಲಿ ಸೇರಿದಂತ ಎಲ್ಲಾ ಹಿರಿಯರೇ, ಗುರುಗಳೇ, ನನ್ನ ಪ್ರೀತಿಯ ಮಕ್ತಬೆ ಖಾದ್ರಿಯ ಮುದ್ದು ಮಕ್ಕಳೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ, ನಮಸ್ತೆ. ಯೌಮಿ ಆಶುರಾ ಒಂದು ಮಾತು. ಯೌಮಿ ಆಶುರಾ ಅಂದ್ರೆ ಏನು, ಮೊಹರಂ ಅಂದ್ರೆ ಏನು, ಯೌಮಿ ಆಶುರಾ ಯಾತಕ್ಕಾಗಿ ನಾವು ಆಚರಣೆ ಮಾಡುತ್ತೇವೆ, ಇಂದಿನ ಆಚರಣೆ ಯೌಮಿ ಆಶುರಾ ಎಂದು ಯಾತಕ್ಕಾಗಿ ಕರೆಯುತ್ತಾರೆ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅತಿ ದೊಡ್ಡ ಹಬ್ಬವಾದ ಈ ಹಬ್ಬದಲ್ಲಿ ಎಲ್ಲಾ ಜಾತಿ ವರ್ಗದವರು ಸೇರಿ ಮಾಡುವಂತ ಅದು ಯಾವ ಹಬ್ಬ ಅಂದ್ರೆ ಅದು ಮೊಹರಂ ಹಬ್ಬವಾಗಿರುತ್ತದೆ. ನಮ್ದು ಈ ಮೊಹರಂ ಹಬ್ಬ ಯೌಮಿ ಆಶುರಾ ದಿನ, ಇಂದಿನ ದಿನ ಹಜರತೆ ಇಮಾಮ್ ಹುಸೇನ್ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಣ್ಣು ಮೊಮ್ಮಗನಾದ ಅಂದ್ರೆ ಅವರ ಮಗಳು ಹಜರತ್ ಫಾತಿಮಾ ರಜಿಯಲ್ಲಾಹು ತಾಲಾ ಅನ್ಹಾ ಸಲಾಮುಲ್ಲಾ ಅಲೈ, ಅವರ ಅಳಿಯಾದ ಹಜರತ್ ಅಲಿ ರಜಿಯಲ್ಲಾಹು ತಾಲಾ ಅನ್ಹು, ಇವರ ಮಗನಾದ ಇಮಾಮ್ ಹುಸೇನ್ ಇವರಿಗೆ ಈಗಿನ ದಿನ ಎದುರಿಗೆ ಒಬ್ಬ ದೇಶ ಅಲ್ಲ ಇಡೀ ದೇಶಕ್ಕೆ ಆತನನ್ನು ನಾವು ಒಂದು ನೀಚ ಅಂತ ಕರಿಬಹುದು. ಆ ಯಜೀದ್ ನೀಚ ಅಂತ ಕರಿಬಹುದು. ಯಾಕಂತಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೆಟ್ಟದನ್ನು ನಿರ್ಬಂಧಿಸಿದರು, ನಿರ್ಬಂಧ ಮಾಡಿದರೆ ಇದು ಕೆಟ್ಟದ್ದು. ಯಾವುದು ಕೆಟ್ಟದ್ದು? ಹೆಂಡ ನಿರ್ಬಂಧ, ವೈಶ್ಯವಾಟಿ ನಿರ್ಬಂಧ, ಬಡ್ಡಿ ನಿರ್ಬಂಧ, ಸಣ್ಣ ಜಾತಿಯ ಮೇಲೆ ದೌರ್ಜನ್ಯ ಮಾಡೋದು ನಿರ್ಬಂಧ, ಒಬ್ಬ ವಿಧಿಯ ಮೇಲೆ ದೌರ್ಜನ್ಯ ಮಾಡೋದು ನಿರ್ಬಂಧ. ಇವ ಎಲ್ಲವನ್ನು ನಿರ್ಬಂಧಿಸಿದರು. ಅದನ್ನು ಯಾವುದು ನಿರ್ಬಂಧ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದಾರೆ ಅದನ್ನು ಪ್ರಾರಂಭಿಸಿದ್ದವನು ಯಜೀದ್. ಆ ಯಜೀದ್ ಮಾಡಿದ್ದಕ್ಕೆ ಪತ್ರ ಬರುತ್ತಾನೆ ಇಮಾಮ್ ಹುಸೇನರಿಗೆ. ಇಮಾಮ್ ಹುಸೇನ್, ನಾನು ಇವಾಗ ಖಲೀಫನಾಗಿದ್ದೀನಿ, ನೀವು ನನ್ನ ಕೈಯಲ್ಲಿ ಕೈ ಕೊಡಬೇಕು.
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಗ ಇಮಾಮ್ ಹುಸೇನ್ ಹೇಳ್ತಾರೆ, ಯಾತಕ್ಕಾಗಿ ನಿನಗೆ ಕೈಗೆ ಕೈ ಕೊಡಬೇಕು? ನಾನು ಖಲೀಫಾನಾಗಿದ್ದೀನಿ, ಖಲೀಫಾ ಆಗಿದ್ಯಾ? ನಿನ್ನಲ್ಲಿ ಏನು ಕಲ್ಪನೆ ಇದೆ, ನಿನ್ನಲ್ಲಿ ಏನು ತಪ್ಪು ಇದೆ, ನಿನ್ನಲ್ಲಿ ಏನು ಪಾಪ ಇದೆ ಅದನ್ನು ನೋಡು. ಆದರೆ ಯಜೀದ್ ಹೇಳ್ತಾನೆ, ನೋಡಿ ಅದನ್ನು ನನಗೆ ಬೇಕಿಲ್ಲ, ನನಗೆ ನೀವು ಕೈಗೆ ಕೈ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮ ಅಂಗವನ್ನು ಕತ್ತರಿಸ್ತೀವಿ, ನಾವು ನಿಮ್ಮ ರುಂಡವನ್ನು ಬೇರೆ ಪಡಿಸ್ತೀವಿ ನಾವು. ಇಮಾಮ್ ಹುಸೇನ್ ಹೇಳ್ತಾರೆ, ನನ್ನ ರುಂಡ ಬೇರೆ ಆದರೆ ಪರವಾಗಿಲ್ಲ, ನಿನ್ನ ಕೈಗೆ ನಾನು ಕೊಡದೇ ಇಲ್ಲ ನಾನು. ಯಾರು ಹೇಳ್ತಾರೆ? ಇಮಾಮ್ ಹುಸೇನ್. ಹಾಗಾದ್ರೆ ಯುದ್ಧಕ್ಕೆ ಬರ್ರಿ ಅಂತಾರೆ. ಇಮಾಮ್ ಹುಸೇನ್ ಹೇಳ್ತಾರೆ, ನನ್ನ ತಾತ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರ ಪ್ರವಾದಿ, ಎಲ್ಲ ಯಾವ್ದು ಕೆಟ್ಟದ್ದು ನಿರ್ಬಂಧ ಮಾಡ್ಯಾರ, ನೀವು ಅದು ಪ್ರಾರಂಭ ಮಾಡಿರಿ, ನಾನು ಯುದ್ಧಕ್ಕೆ ಬರ್ತೀನಿ ನನ್ನ ಕುಟುಂಬ ಸಮೇತ, ನನ್ನ ಆತ್ಮೀಯರ ಸಮೇತ. ಅಲ್ಲಿ ಮದೀನಾದಲ್ಲಿ ಬೇಡ, ಮಕ್ಕಳಲ್ಲಿ ಬೇಡ, ಇವು ಪವಿತ್ರ ಸ್ಥಳ, ಅಲ್ಲಿ ರಕ್ತಪಾತ ಆಗಬಾರದು. ನಾನು ಕರ್ಬಲಾದ ರಣರಂಗ ಮೈದಾನದಲ್ಲಿ ನಾನು ಬರ್ತೀನಿ, ನೀನು ಯುದ್ಧಕ್ಕೆ ರೆಡಿ ಆಗುನಿ. ಎಂತ ಮಾತ್ರಿ ಪ್ರವಾದಿ ಮೊಹಮ್ಮದ್ ಹೇಳಿದ. ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ನಾವು ಹೇಳ್ತೀವಿ, ಅವ್ರು ಕೇವಲ ಮುಸಲ್ಮಾನರ ಪ್ರವಾದಿ, ಅವರು ಕೇವಲ ಮುಸಲ್ಮಾನರಿಗೆ ಇಮಾಮ್ ಹುಸೇನ್ ಅಲ್ಲ. ಪ್ರವಾದಿ ಮೊಹಮ್ಮದ್ ಮೊಮ್ಮಗ ಹಜರತ್ ಅಲಿ ಗವರ್ನರ್ ಇದ್ದಾಗ, ಅವ್ರ ಖಲೀಫಾ ಇದ್ದಾಗ, ಒಬ್ಬ ಬೇರೆ ಜಾತಿಯವರು ಹೊಟ್ಟೆ ಸೋ ಆಗ್ಯದ, ಒಂದಿಗೆ ನೀರಿಲ್ಲ ಅಂತ ಬಂದು ಕೇಳ್ತಾರೆ ಅಲಿಯವರ ಮನೆಯಲ್ಲಿ. ಅವರ ಮನೆಗೆ ನಾನು ಹೋಗಬೇಕಿದೆ. ಆಗ ಅಲಿಯವರ ಮನೆಗೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಒಬ್ಬ ಹೇಳ್ತಾರೆ, ಎಲ್ಲಿ ಹೋಗ್ತಿದ್ದ? ಅವ್ರು ಮುಸಲ್ಮಾನ ಖಲೀಫಾ, ನೀನ್ ಯಾಕೆ ಹೋಗ್ತಾ ಇದೆ? ಅವ್ರಂತಾರೆ, ಅವ್ರು ಯಾರೇ ಆಗ್ಲಿ ಮಂದಿ ಎಲ್ಲರನ್ನ ಹೇಳ್ತಾರೆ, ಅವರ ಮನೆಗೆ ಹೋಗಿ ನಿಮ್ಮ ಹೊಟ್ಟೆಗೂ ನೀರು ಕೊಡ್ತಿದೆ, ನಿಮ್ಮ ಹೊಟ್ಟೆಗೂ ಹಸಿದ ಹೊಟ್ಟೆಗೂ ಊಟ ತುಂಬುತ್ತದೆ, ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಹಜರತೆ ಅಲಿಯವರ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಏನ್ ನೋಡ್ತಾನೆ? ಇಬ್ಬರು ಯುವಕರು, ಸುಂದರವಾದ ಹುಡುಗರು, ಇಬ್ಬರು ಯುವಕರು ನಿಂತಿದ್ದಾರೆ. ಒಬ್ಬ ಯುವಕ ಬರುತ್ತಾನೆ, ಅವರ ಕೈ ಹಿಡಿದು ನೀವು ಬನ್ನಿ ಕೂತ್ಕೊಳ್ಳಿ ಅಂತಾನೆ. ಒಬ್ಬ ಯುವಕ ಬರುತ್ತಾನೆ, ಒಂಟಿ ತಗೊಂಡು ಅಲ್ಲಿ ಹೋಗಿ ಕಟ್ಟುತ್ತಾನೆ. ಕಟ್ಟಿದ ಮೇಲೆ ಹೇಳ್ತಾನೆ, ನೀವು ಮುಖ ತಗೊಂಡು ಒಬ್ಬ ಯುವಕ ಬಂದು ನೀರು ಕೊಡುತ್ತಾನೆ, ಮುಖ ತೆಗೆದುಕೊಳ್ತಾರೆ, ಮತ್ತೆ ಅಲ್ಲಿ ಕುಂದಿರಿಸುತ್ತಾರೆ. ಅಲ್ಲಿ ಕುಂದಿರಿಸಿದ ಮೇಲೆ ಮತ್ತೆ ಅವ್ರಿಗೆ ಒಳಗ್ ಕರೀತಾರೆ, ಬನ್ನಿ ಊಟಕ್ಕೆ ಮಾಡಿ. ಊಟಕ್ಕೆ ಕುಂತ ಮೇಲೆ ಹೇಳ್ತಾರೆ, ನಾನು ಏನೇನೋ ನೋಡಿದಲ್ರಿ, ಮಂದಿ ಏನೇನೋ ಹೇಳಿದ್ರು, ನಾನು ಅದನ್ನ ಕೇಳಲಿಲ್ಲ, ಆದ್ರೂ ನಾನು ಬಂದೆ. ಇಲ್ಲಿ ಎಷ್ಟು ಇದೆ ರೀ, ನನಗೆ ಇಷ್ಟು ಒಳ್ಳೆ ಒಳ್ಳೆ ಊಟ ಇದೆ. ಊಟ ಮಾಡಿ ಕುಂತ್ರೆ ಅಲ್ಲಿ ಎದುರಿಗೆ ಒಬ್ಬ 65 ವರ್ಷದ ಒಬ್ಬ ಪುರುಷ ಕುಂತು ಊಟ ಮಾಡಕದ. ಈ ತರ ಒಂದು ನೀರಿನಲ್ಲಿ ಒಣ ರೊಟ್ಟಿ ತುಂಬಿ ತಿನ್ನಕತನ. ಆಗ ಅಲ್ಲಿ ಅವ್ರು ಹೇಳ್ತಾರೆ, ಅವ್ರು ಯಾರು ಅಲ್ಲಿ ಒಣ ರೊಟ್ಟಿ ಅಂತ ಚಲೋ ಐತೆ, ಬರ್ರಿ ನಾವಿಲ್ಲಿ ತಿನ್ನಮ್ಮ ಅಂದ್ರೆ, ನೀವು ಯಾರಿಗೆ ಅಲಿ ಅಂತ ಬಂದಿರಲ್ಲ, ಅವರೇ ಅಲಿ ರಜಲ್ಲಾಹು ತಾಲಾನು, ಅವರೇ ಅಲ್ಲಿ ಇದ್ದಾರೆ. ಇಷ್ಟೇಳದ ಹೋಗಿ ಹೇಳ್ತಾರೆ, ನೀವು ನನ್ನ ಜೊತೆ ಬಂತು, ನೀವು ಖಲೀಫಾ ಇದ್ದೀರಿ, ನೀವು ಅಲ್ಲಿ ಹಾಕೊಂಡ್ರೆ ಅದು ನನ್ನ ಊಟ ಅಲ್ಲ, ಇದು ನನ್ನ ಊಟ, ಅದು ನಿಮ್ಮ ಊಟ. ಮನೆಗೆ ಬಂದು ಅತಿಥಿಯರಿಗೆ ನಾವು ಒಳ್ಳೆ ಊಟ ಮಾಡ್ತೀವಿ ಅಲ್ರಿ, ನಾನು ಬೇರೆ ಜಾತಿ, ನಮಗೆ ಜಾತಿ ಸಂಬಂಧ ಇಲ್ಲ. ನಮ್ಮ ಪ್ರವಾದಿ ಕಳಿಸಿದ್ದಾರೆ, ಒಂದು ಜಾತಿ ಇನ್ನೊಂದು ಜಾತಿಗೆ ಪ್ರೀತಿ ಮಾಡಿ ಮರ್ಯಾದೆ ಕೊಡೋದೆ ಅದನ್ನ ಇಸ್ಲಾಂ ಅನ್ನುತ್ತಾರೆ. ಅದು ಮಾಡೋದು ಯಾರು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಕ್ಕಳು. ಇವತ್ತಿನ ದಿನ ಯಜೀದರ ಜೊತೆ ಯುದ್ಧ ಮಾಡಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಮನೆ ಕುಟುಂಬ ಸಮೇತ 6 ತಿಂಗಳ ಸಣ್ಣ ಹುಡುಗ, 17 ವರ್ಷದ ಅವರ ಮಗ, ಮತ್ತೆ ಅವರ ಅಣ್ಣನ ಮಗ ಇಮಾಮ್ ಹಸನ್, ಇಮಾಮ್ ಕಾಸಿಂ, ಇವರೆಲ್ಲರನ್ನು ಅಲ್ಲಿ ಶಹೀದ್ ಅಲ್ಲಿ ಎಲ್ಲರೂ ಹುತಾತ್ಮರಾಗುತ್ತಾರೆ. ಇವತ್ತು ಮೊಹರಂ ಬಂದ್ರೆ ನಮಗೆ ಎರಡು ಭಾಷಾದ ನಮ್ಮ ಮಾಜಿ ಪುರಸಭೆ ಹೇಳಿದ್ರು, ಯಾಕಂದ್ರೆ ಒಂದು ಸಂತೋಷನೂ ಇದೆ, ಒಂದು ದುಃಖನೂ ಇದೆ. ಯಾಕೆ ದುಃಖ ಅಂದ್ರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಕುಟುಂಬ ಸಮೇತ ಅಲ್ಲಿ ಹೋಗಿ ಹುತಾತ್ಮರಾಗಿದ್ದ ಜಾಗ. ಇವತ್ತು ಯಜೀದರ ಹೆಸರು ಯಾರು ಕರೆಯೋದಿಲ್ಲ. ಇವತ್ತು ಹೋಗಿ ಇಮಾಮ್ ಹಸನ್ ಅಂತ ಹೆಸರಿರ್ತಾರ, ಹುಸೇನ್ ಅಂತ ಇದೆ. ಯಾಕೆ? ಪ್ರವಾದಿ ಮೊಹಮ್ಮದ್ ಹೇಳ್ತಾನೆ, ನಾನು ಯುದ್ಧ ಮಾಡಿ ನಾನು ಅಮರನಾಗುತ್ತೀನಿ. ಯಜೀದ್, ನಿನ್ನ ಹೆಸರು ಮುಗಿಯುತ್ತದೆ, ನನ್ನ ಹೆಸರು ಭೂಮಿ ಆಕಾಶ ಇರುವತ್ತಿನ ನನ್ನ ಹೆಸರು ಬಂದೇ ಬರುತ್ತದೆ ಅಂತ ಹೇಳ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ಅವರು ಶಹೀದ್ ಆಗಿದ್ದ ದಿನ ಯೌಮೆ ಆಶುರ ಎಂದು ಕರಿತೀವಿ. ಅದಕ್ಕೆ ನಾವೆಲ್ಲರೂ ಇವತ್ತು ಭಾಗಿಯಾಗಿ ಅವರ ಇಮಾಮ್ ಹುಸೇನ್ 72 ಕರ್ಬಲ ಶಹೀದಾದ ಅವರ ಹೆಸರಿನಲ್ಲಿ ನಾವು ಶರ್ಬತ್ ಕೊಡಿಸಿ ಅವರಿಗೆ ನಾವು ಒಂದು ಚಿರಋಣಿ ಆಗ್ತೀವಿ. ಅವರ ನಮ್ಮ ಆದಾಯ ಅವರ ಯಾವತ್ತಿಗೂ ಸದಾ ಆಶೀರ್ವಾದ ಇರಲಿ ಎಂದು ನಾವು ಹೇಳ್ತೀನಿ. ನನ್ನ ಮಾತುಗಳನ್ನು ಆಡೋದಕ್ಕೆ ಇಲ್ಲಿ ಎಲ್ಲರೂ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಹಾಗೂ ಇಲ್ಲಿ ನಮ್ಮ ಒಂದು
ಒಂದು ಮಾತಿಗೆ ಎಲ್ಲರೂ ಆಗಮಿಸಿದ ಎಲ್ಲರನ್ನ ಹೃದಯಪೂರ್ವಕ ಹೊಂದಿಗೆ ಹಾಗೂ ನಮ್ಮ ಮಾಧ್ಯಮ ವರ್ಗದವರಿಗೆ ಪತ್ರಕರ್ತರ ಮಿತ್ರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸಿದೆ. ವಾಕಿರ್ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್, ಜೈ ಕರ್ನಾಟಕ.